ನೋಡಿ ಕ್ವಶನ್ನು, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಪವರ್ ಮೈನಸ್ ಮಾಡ್ ಎಕ್ಸ್. ನೋಡಿ ಇದನ್ನ ಯಾವ ಥರ ಮಾಡಬೇಕು, ಫಸ್ಟ್ ಫಾರ್ಮುಲಾ ಹೇಳಿ. ಎಫ್ ಆಫ್ ಯು ಅಂದ್ರೇನು? ಇಂಟೆಗ್ರಲ್ ಆಫ್ ಹೇಳಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಹೇಳಿ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಹಾಂ, ಇಲ್ಲಿ ಎಫ್ ಆಫ್ ಎಕ್ಸ್ನ ಒಂದು ಸತಿ ಇ ಪವರ್ ಮೈನಸ್ ಹಂಗೆ ಇರಲಿ, ಮಾಡ್ ಎಕ್ಸ್ ಬದಲು ನೋಡಿ, ಮಾಡ್ ಎಕ್ಸ್ ಅಂದರೆ ಏನು, ಎರಡು ಕೇಸ್ ಬರುತ್ತೆ, ಒಂದು ಪ್ಲಸ್ ಎಕ್ಸ್, ಇನ್ನೊಂದು ಮೈನಸ್ ಎಕ್ಸ್. ಪ್ಲಸ್ ಎಕ್ಸ್ ಯಾವಾಗ, ಮೈನಸ್ ಎಕ್ಸ್ ಯಾವಾಗ? ಹಾಂ, ವೆರಿ ಗುಡ್. ಇದು ನೋಡಿ, ಪ್ಲಸ್ ಎಕ್ಸ್ ಬರೋದು ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಇದು ಫಾರ್ ಎಕ್ಸ್ ಲೆಸ್ ದ್ಯಾನ್ 0. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕು, ಈಗ ನೋಡಿ, ಎಕ್ಸು ಗ್ರೇಟರ್ ದ್ಯಾನ್ 0 ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಅದು ಈಗ ನೋಡಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ಇ ಪವರ್ ಮೈನಸ್ ಮಾಡ್ ಎಕ್ಸ್. ಮಾಡ್ ಎಕ್ಸ್ ಬದಲು ಬರೀ ಎಕ್ಸ್ ಹಾಕಿದ್ರೆ ಲಿಮಿಟ್ ಏನಾಗುತ್ತೆ ಇಲ್ಲಿ, ಎಕ್ಸ್ ಗ್ರೇಟರ್ ದ್ಯಾನ್ 0. ಇಲ್ಲಿ ಎಕ್ಸ್ ಇ ಪವರ್ ಮಾಡ್ ಎಕ್ಸ್ ಬಂದು ಏನು, ಮೈನಸ್ ಎಕ್ಸ್, ಮೈನಸ್ ಇರೋದೇನು ಪ್ಲಸ್. ಸಿಂಪಲ್, ಏನಿಲ್ಲ, ಇಲ್ಲಿ ಮೈನಸ್ ಮಾಡ್ ಎಕ್ಸ್ ಇರುತ್ತಲ್ವಾ, ಒಂದು ಸತಿ ಮೈನಸ್ ಎಕ್ಸ್ ಬರ್ಕೊಳ್ಳಿ, ಒಂದು ಸತಿ ಬರೀ ಮೈನಸ್ ಬದಲು ಸೈನ್ ಚೇಂಜ್ ಮಾಡಿ ಪ್ಲಸ್ ಎಕ್ಸ್ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಏನು ಮಾಡಬೇಕು, ಎಫ್ ಆಫ್ ಯು ಏನಾಗುತ್ತೆ, ಎರಡು ಪಾರ್ಟ್ ಮಾಡಬೇಕು. ಒಂದು ಹೇಳಿ ಮೈನಸ್ ಇನ್ಫಿನಿಟಿ ಟು 0, ಮೈನಸ್ ಇನ್ಫಿನಿಟಿ ಟು 0 ಇದ್ದಾಗ ಅರ್ಥ ಆಗ್ತಿದೆಯಲ್ವಾ, ಏನು ಎಫ್ ಆಫ್ ಎಕ್ಸು ನೋಡಿ, ಮೈನಸ್ ಇನ್ಫಿನಿಟಿ ಟು 0 ಅಂದರೆ ಇದು ಹೇಳಿ, ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ, ಎಕ್ಸ್ ಇ ಪವರ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಇನ್ನೊಂದು ಯಾವುದಕ್ಕೆ, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿನ ಒಂದು ಮೈನಸ್ ಇನ್ಫಿನಿಟಿ ಟು 0 ಮಾಡಬೇಕು, ಇನ್ನೊಂದು 0 ಟು ಇನ್ಫಿನಿಟಿ. 0 ಟು ಇನ್ಫಿನಿಟಿ ಇದ್ದಾಗ ಎಫ್ ಆಫ್ ಎಕ್ಸ್ ಏನು, ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಇ ಪವರ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಹೇಳಿ ಇನ್ಫಿನಿಟಿ ಟು 0, ಇದೇನಾಗುತ್ತೆ, ಎಕ್ಸ್ ಹಂಗೆ ಇರಲಿ, ಇ ಪವರ್ ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು, ಡಿ ಎಕ್ಸ್ ಪ್ಲಸ್ ಹೇಳಿ 0 ಟು ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಪ್ಲಸ್ ಐ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ನ ಕಾಮನ್ ತಗೊಳ್ಳಿ, ಉಳಿಯೋದೇನು, ಮೈನಸ್ ಇನ್ಫಿನಿಟಿ ಟು 0 ಎಕ್ಸ್ ಇಂಟು, ಇಲ್ಲಿ ಎಕ್ಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು, 1 ಪ್ಲಸ್ ಐ ಯು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಪ್ಲಸ್ 0 ಟು ಇನ್ಫಿನಿಟಿ ಎಕ್ಸ್ ಇಂಟು ಇ ಪವರ್, ಇಲ್ಲಿ ಮೈನಸ್ ಎಕ್ಸ್ನ ಕಾಮನ್ ತೊಗೊಳ್ಳಿ, ಉಳಿಯೋದೇನು 1 ಪ್ಲಸ್ ಇದ್ದರೆ ಮೈನಸ್ ಐ ಯು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇದು ರಬ್ ಮಾಡ್ತೀನಿ, ಇಲ್ಲಿ ವಿ ಹ್ಯಾವ್ ಅಂತ ಬರ್ಕೊಳ್ಳಿ, ಇಲ್ಲಿ ದೇರ್ ಫೋರ್ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಹೆಂಗೆ ಮಾಡ್ತೀರಾ, ಕಂಟಿನ್ಯೂ. ಎಫ್ ಆಫ್ ಯು ಈಸ್ ಈಕ್ವಲ್ ಟು ಏನಾಯ್ತು ಈಗ, ಮೈನಸ್ 0 ಟು ಇನ್ಫಿನಿಟಿ, ಸಾರಿ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಇಂಟು ಹೇಳಿ ಇ ಪವರ್ ಎಕ್ಸ್ ಇಂಟು 1 ಪ್ಲಸ್ ಐ ಯುನ ಏನಂತ ಬರ್ಕೋಬೋದು, 1 ಪ್ಲಸ್ ಐ ಯು ಇಂಟು ಎಕ್ಸ್. ಕರೆಕ್ಟ್ ಅಲ್ವಾ? ಡಿ ಎಕ್ಸ್. ನೆಕ್ಸ್ಟು ಪ್ಲಸ್ ಹೇಳಿ 0 ಟು ಇನ್ಫಿನಿಟಿ ಇ ಪವರ್ ಹೇಳಿ ಎಕ್ಸ್ ಇಂಟು ಇ ಪವರ್ ಮೈನಸ್ 1 ಮೈನಸ್ ಐ ಯು ಇಂಟು ಈ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ, ಈ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ ಅಷ್ಟೇ.
ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಇ ಪವರ್ ಎ ಎಕ್ಸ್ಗೆ ಫಾರ್ಮುಲಾ ಏನು? ಬರ್ನೋಲಿಸ್ ರೂಲು. ಎಕ್ಸು ಇ ಪವರ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಹೇಳಿ ಏನಾಗುತ್ತೆ ಇದು? ಇಲ್ಲಿ ಫಸ್ಟು ಎ ಜಾಗದಲ್ಲಿ ಏನಿದೆ ಕಂಪೇರ್ ಮಾಡಿ ಹೇಳಿ. ಏನಿದೆ ಎ ಜಾಗದಲ್ಲಿ? ಎ ಜಾಗದಲ್ಲಿ ಏನಿದೆ? ಐ ಯು. ಎ ಜಾಗದಲ್ಲಿ 1 + ಐ ಯು ಹಾಕಿ ಏನಾಗುತ್ತೆ ಹೇಳಿ? ಎಕ್ಸ್ ಇಂಟು ಇ ಪವರ್ 1 + ಐ ಯು ಇಂಟು ಎಕ್ಸ್ ಡಿವೈಡೆಡ್ ಬೈ 1 + ಐ ಯು ಮೈನಸ್ 1 ಇಂಟು ಹೇಳಿ ಇ ಪವರ್ 1 + ಐ ಯು ಇಂಟು ಎಕ್ಸ್ ಡಿವೈಡೆಡ್ ಬೈ 1 + ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಲಿಮಿಟ್ ಏನಾಗಬೇಕು ಇದಕ್ಕೆ? -∞ ಟು 0. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಯಾವುದು? ಅದೇ ಥರ ಮಾಡಬೇಕು ಇಂಟಿಗ್ರೇಷನ್ನು. ಅರ್ಥ ಆಯ್ತಲ್ವಾ? ಹೇಳಿ ಹೆಂಗೆ ಮಾಡ್ತೀರಾ? ಈಗ ಇದಕ್ಕೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ ಈಗ? ಇದೇ ಸೇಮ್ ಅಪ್ಲೈ ಮಾಡಿ. ಎ ಜಾಗದಲ್ಲಿ ಏನಿದೆ? -1 - ಐ ಯು. ಹೇಳಿ ಅಪ್ಲೈ ಮಾಡಿ. ಇಲ್ಲೇ ಬರೀತೀನಿ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಆಮೇಲೆ ಇ ಪವರ್ ಎ ಎಕ್ಸ್ ಬೈ ಎನ ಯಾವ ಥರ ಬರೀತೀರಾ? ಇ ಪವರ್ ಎ ಅಂದ್ರೇನೀಗ? -1 - ಐ ಯು ಎಕ್ಸ್ ಡಿವೈಡೆಡ್ ಬೈ ಹೇಳಿ -1 - ಐ ಯು ಮೈನಸ್ 1 ಇಂಟು ಹೇಳಿ ಇ ಪವರ್ -1 - ಐ ಯು ಇಂಟು ಎಕ್ಸ್ ಡಿವೈಡೆಡ್ ಬೈ -1 - ಐ ಯು ಹೋಲ್ ಸ್ಕ್ವೇರ್. ಲಿಮಿಟ್ ಏನು? ಟು ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಏನಿಲ್ಲ, ಸಿಂಪಲ್ಲು. ಎ ಜಾಗದಲ್ಲಿ 1 + ಐ ಯು ಹಾಕಿದ್ರಲ್ವಾ, ಅದೇ ಥರ ಎ ಜಾಗದಲ್ಲಿ -1 - ಐ ಯು ಹಾಕಿ ಏನಾಗುತ್ತೆ? ಎಕ್ಸ್ ಇ ಪವರ್ -1 - ಐ ಯು ಎಕ್ಸ್ ಡಿವೈಡ್ ಬೈ -1 - ಐ ಯು -1 ಇಂಟು ಇ ಪವರ್ -1 - ಐ ಯು ಇಂಟು ಎಕ್ಸ್ ಡಿವೈಡ್ ಬೈ -1 - ಐ ಯು ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗೇನು ಮಾಡಬೇಕಂದ್ರೆ ಇಲ್ಲಿ ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇದೇನಾಗುತ್ತೆ? 0 ಆಗುತ್ತೆ. ಲೋವರ್ ಲಿಮಿಟ್ 0 ಇಂಟು ಎನಿಥಿಂಗ್ 0. ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ -∞ ಏನಾಗುತ್ತೆ? 0 ಆಗುತ್ತೆ. ಅಂದರೆ ಇದರಲ್ಲಿ ಫಸ್ಟ್ ಟರ್ಮು ಮತ್ತು ಇದರಲ್ಲಿ ಅಂದರೆ ಈ ಈಕ್ವೇಷನಲ್ಲಿ ಫಸ್ಟ್ ಟರ್ಮ್ ಮತ್ತು ಥರ್ಡ್ ಟರ್ಮ್ನ 0ಗೆ 0 ಮಾಡ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಎಲಿಮಿನೇಟ್ ಆಗುತ್ತೆ. ಬೈ ಎಲ್ಲ ರೂಲಲ್ಲೂ ಮಾಡ್ತೀವಿ ಅದನ್ನ, ಎಲ್ ಎಚ್ ರೂಲಲ್ಲೂ. ಗೊತ್ತಾಗ್ತಿದೆಯಲ್ವಾ? ಇದು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಟರ್ಮ್ ಆ್ಯಂಡ್ ಥರ್ಡ್ ಟರ್ಮ್ನ ಎಲಿಮಿನೇಟ್ ಮಾಡ್ಕೋಬೇಕು. ಒಂದು ಸೆಂಟೆನ್ಸ್ ಬೇಕಾದರೆ ಬರ್ಕೊಳ್ಳಿ. ಏನಂತ ಬರೀತೀರಾ? ದ ಫಸ್ಟ್ ಆ್ಯಂಡ್ ಥರ್ಡ್ ಟರ್ಮ್ಸ್ ವ್ಯಾನಿಷ್ ಅಂತ ಬರ್ಕೊಳ್ಳಿ. ಏನು ಹೇಳಿ? ದ ಫಸ್ಟ್ ಆ್ಯಂಡ್ ಥರ್ಡ್ ಟರ್ಮ್ ವ್ಯಾನಿಷ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ ಹೇಳಿ? ಗೊತ್ತಾಗ್ತಿದೆಯಲ್ವಾ? ಬರೆಯೋದು ಬೇಕಾಗಿಲ್ಲ, ಆದರೆ ನಿಮ್ಮ ಇಷ್ಟ. ಸರಿನಾ? ಈಗ ಹೇಳಿ, ಎಫ್ ಆಫ್ ಯು ಏನು? ಇಲ್ಲಿ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಇದನ್ನ ಆಚೆ ತಗೋಬೇಕು. ಇಲ್ಲಿ ಏನಿದೆ? 1 + ಐ ಯು ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಮಾಡ್ಕೋಬೋದು. ಹೇಳಿ ಏನಾಗುತ್ತೆ? ಇಲ್ಲ, ಅದು ಹೋಲ್ ಸ್ಕ್ವೇರ್ ಅಲ್ವಾ? 1/1 + ಐ ಯು. ಲಿಮಿಟ್ ಏನು ಅಪ್ಲೈ ಮಾಡಬೇಕು? ಇ ಪವರ್ ಇಂಟು ಲಿಮಿಟ್ ಏನು? ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಟರ್ಮ್ ಯಾವುದು? ಪ್ಲಸ್ ಇಂಟು ಮೈನಸ್. ಇದು ನೋಡಿ, ಇದು ಮೈನಸ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಪ್ಲಸ್ ಹೋಲ್ ಸ್ಕ್ವೇರ್. ಪ್ಲಸ್ಸೇ ಆಗುತ್ತೆ ಇದು ನೋಡಿ. -1 - ಐ ಯು ಹೋಲ್ ಸ್ಕ್ವೇರ್ ಅಂದರೆ
ಈ ಮೈನಸ್ ಒನ್ ಸ್ಕ್ವೇರ್ ಮತ್ತು ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಇದ್ದಂಗೆ ಇದು ಅರ್ಥ ಆಗ್ತಿದೆಯಲ್ವಾ. ಮೈನಸ್ ಒನ್ ಸ್ಕ್ವೇರ್ ಏನಾಗುತ್ತೆ ಪ್ಲಸ್ ಒನ್, ಬರೀ ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಏನಾಗುತ್ತೆ ಇದು ಒನ್ ಮೈನಸ್, ನೆಕ್ಸ್ಟು ಇಲ್ಲೇನು ಉಳಿಯುತ್ತೆ ಇ ಪವರ್ ಮೈನಸ್ ಒನ್ ಮೈನಸ್ ಐ ಯು ಇಂಟು ಎಕ್ಸ್, ಲಿಮಿಟ್ ಏನು 0 to ಇನ್ಫಿನಿಟಿ. ಗೊತ್ತಾಯ್ತಲ್ವಾ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಮೈನಸ್ ಒನ್ ಬೈ ಒನ್ ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ. ಇ ಪವರ್ ಒನ್ ಪ್ಲಸ್ ಐ ಯು ಇಂಟು ಎಕ್ಸ್ನ ಏನು ಮಾಡಿ ಲಿಮಿಟ್ ಅಪ್ಲೈ ಮಾಡಿ. ಏನು ಲಿಮಿಟು ಮೈನಸ್ ಇನ್ಫಿನಿಟಿ ಟು 0. ಇಲ್ಲಿ ಪ್ಲಸ್ ಇಂಟು ಮೈನಸ್, ಈ ಮೈನಸ್ನ ಮಲ್ಟಿಪ್ಲೈ ಮಾಡೋಂಗಿಲ್ಲ, ಯಾಕೆ ಅದು ಪ್ಲಸ್ ಆಗುತ್ತೆ ಹೋಲ್ ಸ್ಕ್ವೇರ್ ಮಾಡಿದಾಗ. ಗೊತ್ತಾಗ್ತಿದೆಯಲ್ವ. ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಪ್ಲಸ್ ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಈಗ ನೋಡಿ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು ಮೈನಸ್ ಒನ್ ಬೈ ಒನ್ ಪ್ಲಸ್ ಐ ಯು ಹೋಲ್ ಸ್ಕ್ವೇರ್. ಅಪ್ಪರ್ ಲಿಮಿಟ್ಗೆ ಏನಾಗುತ್ತೆ ಇದು ಇ ಪವರ್ 0 ಅಂದರೆ, ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0 ಬರ್ತ್ಬಿಡಿ ಡೈರೆಕ್ಟಾಗಿ. ಹೇಳಿ ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಇಲ್ಲಿ ಏನಾಗುತ್ತೆ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0, ಇ ಪವರ್ 0 ಅಂದರೆ 1. ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ನಾವೇನು ಮಾಡಬೇಕಂದ್ರೆ ಇಲ್ಲಿ ಈಗ ನೋಡಿ ಮೈನಸ್ ಹೇಳಿ ಫಸ್ಟ್ ಇದೇ ಬರ್ಬಿಡಿ. ಮೈನಸ್ ಇಂಟು ಮೈನಸ್ ಒನ್ ಬೈ ಐ ಯು ಹೋಲ್ ಸ್ಕ್ವೇರ್, ಆಮೇಲೆ ಮೈನಸ್ ಒನ್ ಬೈ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಹೆಂಗಿದೆ ಹಂಗೆ ಬರೆಯೋಣ. ಹೇಳಿ ಮೈನಸ್ ಒನ್ ಬೈ ಒನ್ ಪ್ಲಸ್ ಐ ಯು ಹೋಲ್ ಸ್ಕ್ವೇರ್. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಒನ್ ಬೈ ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ. ಈಗ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಎಲ್ ಸಿ ಎಮ್ ಮಾಡಿದ್ರೆ ಏನಾಗುತ್ತೆ ಹೇಳಿ. ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್, ಆಮೇಲೆ ಪ್ಲಸ್ ಹೇಳಿ ಒನ್ ಪ್ಲಸ್ ಐ ಯು ಹೋಲ್ ಸ್ಕ್ವೇರ್. ಇದೇನಾಗುತ್ತೆ ಒನ್ ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಇಂಟು ಒನ್ ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ತೀರಾ. ಎಲ್ ಸಿ ಎಮ್ ಮಾಡಾಯಿತು. ಈಗ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಇದಕ್ಕೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ. ಹೇಳಿ ಈ ಜಾಗ ಇದೆಯಾ ನೋಡ್ಕೊತೀನಿ. ಹೇಳಿ ಏನಾಗುತ್ತೆ ಎಫ್ ಆಫ್ ಯು ಈಸ್ ಈಕ್ವಲ್ ಟು, ಇದು ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಮಾಡ್ಕೋತೀನಿ, ಸರಿನಾ. ಹೇಳಿ ಎಫ್ ಆಫ್, ಇದಾದಮೇಲೆ ಇದು ಕಂಟಿನ್ಯೂ ಮಾಡಿ, ಸರಿನಾ. ಹೇಳಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ. ಮೈನಸ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು. ಹಾಂ, ಎ ಸ್ಕ್ವೇರ್ ಅಂದರೆ ಒನ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಮೈನಸ್ 2ab ಅಂದರೆ 2 ಇಂಟು 1 ಇಂಟು ಐ ಯು. ಕರೆಕ್ಟ್ ಅಲ್ವಾ. ಇದು ಎ ಸ್ಕ್ವೇರ್ ಅಂದ್ರೇನು 1, ಇದು ಐ ಸ್ಕ್ವೇರ್ ಯು ಸ್ಕ್ವೇರ್, ಇದು ಮೈನಸ್ 2i. ಇದು ಎಕ್ಸ್ಪ್ಯಾನ್ಷನ್ ನೀವು ಸೈಡಲ್ಲೇ ಮಾಡ್ಕೊಂಡು ಆಮೇಲೆ ಫಿಲ್ ಮಾಡಿ, ಆಯ್ತಲ್ವಾ. ಈಗ ಹೇಳಿ ಏನು ಬರುತ್ತೆ. 1 ಸ್ಕ್ವೇರ್ ಅಂದ್ರೇನು 1, ಐ ಸ್ಕ್ವೇರ್ ಯು ಸ್ಕ್ವೇರ್ ಅಂದರೆ ಮೈನಸ್ ಯು ಸ್ಕ್ವೇರ್, ಯಾಕೆಂದರೆ ಐ ಸ್ಕ್ವೇರ್ ಅಂದರೆ ಮೈನಸ್ 1. ನೆಕ್ಸ್ಟ್ ಬರೋದು ಯಾವುದು ಮೈನಸ್ 2i ಯು. ನೋಡಿ ಇದು 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ದು ಎಕ್ಸ್ಪ್ಯಾನ್ಷನ್ ಪೆನ್ಸಿಲಲ್ಲಿ ಮಾಡ್ಕೊಂಡು ಡೈರೆಕ್ಟಾಗಿ ಬರೀರಿ. ಇಲ್ಲಿ ಎ ಸ್ಕ್ವೇರ್ ಅಂದ್ರೇನು 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೇನು ಐ ಯು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 2ab ಅಂದರೆ 2 ಇಂಟು 1 ಇಂಟು ಐ ಯು. ಏನಾಗುತ್ತೆ 1 ಪ್ಲಸ್ ಇದನ್ನ ಐ ಸ್ಕ್ವೇರ್ ಯು ಸ್ಕ್ವೇರ್ ಅಂತ ಬರಿಬೋದು, ಮೈನಸ್ 2i ಯು. ಇದನ್ನ ನೀಟಾಗಿ ಬರೆದ್ರೆ ಏನು ಬರುತ್ತೆ ಹೇಳಿ. 1 ಪ್ಲಸ್ ಐ ಸ್ಕ್ವೇರ್ ಅಂದರೆ ಮೈನಸ್ 1 ಅಲ್ವಾ, ಈ ಥರ ಬರುತ್ತೆ. ಕರೆಕ್ಟ್ ಅಲ್ವಾ. 1 ಮೈನಸ್ ಯು ಸ್ಕ್ವೇರ್ ಮೈನಸ್ 2i ಯು. ಗೊತ್ತಾಯ್ತಲ್ವಾ. ಈಗ ಅದೇ ಥರ ಇದು ಮಾಡ್ಬಿಡಿ. ಯಾವುದು 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್. ಹೇಳಿ 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನು ಐ ಯು ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂದರೆ
ಇಲ್ಲಿ -2 ಬದಲು ಪ್ಲಸ್ ಬರುತ್ತೆ ಅಷ್ಟೇ. ಈಗ ನೋಡಿ 1 ಸ್ಕ್ವೇರ್ ಅಂದರೆ 1, ಐ ಯು ಸ್ಕ್ವೇರ್ ಅಂದ್ರೇನು ಐ ಸ್ಕ್ವೇರ್ ಯು ಸ್ಕ್ವೇರ್ ಪ್ಲಸ್ 2IU ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಪ್ಲಸ್ ಇದು ಐ ಸ್ಕ್ವೇರ್ ಅಂದರೆ -1 ಅಲ್ವಾ, ಆದರೆ -1 ಇಂಟು ಯು ಸ್ಕ್ವೇರ್ ಅಂದರೆ -u ಸ್ಕ್ವೇರ್ ಆಗುತ್ತೆ ಪ್ಲಸ್ 2IU. ಇಲ್ಲೇನಾಗುತ್ತೆ ಹೇಳಿ, ಪ್ಲಸ್ 1 ಪ್ಲಸ್ 1 ಮೈನಸ್ ಯು ಸ್ಕ್ವೇರ್ ಪ್ಲಸ್ 2IU. ಇದು ಸೇಮ್ ಇರುತ್ತೆ. ಇಲ್ಲಿ -2IU ಬರುತ್ತೆ, ಇಲ್ಲಿ ಪ್ಲಸ್ 2IU. ಇಲ್ಲೇನು ಮಾಡ್ಬೇಕು ಹೇಳಿ, ಇದು ಎರಡೂ ಹೋಲ್ ಸ್ಕ್ವೇರ್ ಇದೆ ಅಲ್ವಾ, ಎರಡೂ ಏನಿದೆ ಹೋಲ್ ಸ್ಕ್ವೇರ್ ಇದೆ, ಅದಕ್ಕೆ ಎರಡೂ ಸೇರಿಸಿ ಹೋಲ್ ಸ್ಕ್ವೇರ್ ಬರೆದ್ಬಿಡೋಣ. ಹೇಳಿ 1 ಪ್ಲಸ್ IU ಇಂಟು IU ಹೋಲ್ ಸ್ಕ್ವೇರ್, ಅಂದರೆ ಇಲ್ಲೂ ಸ್ಕ್ವೇರ್ ಇದೆ ಇಲ್ಲೂ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತ ಇದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದ್ದರೆ ನಾವು ಏನು ಮಾಡ್ಬೋದು, AB ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ನೆಕ್ಸ್ಟ್ ಏನಾಗುತ್ತೆ, ಇದಾದಮೇಲೆ ಎಲ್ಲಿ ಕಂಟಿನ್ಯೂ ಮಾಡೋಣ, ಅಲ್ಲೇ ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ಜಾಗ ಇದೆ. ಹೇಳಿ f(u) ಇಸ್ ಈಕ್ವಲ್ ಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 2IU ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಪ್ಲಸ್ ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಈಗ ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಇಲ್ಲಿ ಏನಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಫಾರ್ಮುಲಾ ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೇಳಿ ಎ ಪ್ಲಸ್ ಬಿ ಇಂಟು ಇಲ್ಲಿ ಎ ಅಂದ್ರೇನು 1 ಪ್ಲಸ್ IU ಇಂಟು ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ 1 ಸ್ಕ್ವೇರು ಮೈನಸ್ IU ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ IU ಹೋಲ್ ಸ್ಕ್ವೇರ್. ಏನಾಗುತ್ತೆ ಇದು 1 ಸ್ಕ್ವೇರ್ ಅಂದ್ರೇನು ಮೈನಸ್ ಐ ಸ್ಕ್ವೇರ್ ಯು ಸ್ಕ್ವೇರ್. ಐ ಸ್ಕ್ವೇರ್ ಅಂದ್ರೇನು -1 ಅಲ್ವಾ, ಮೈನಸ್ ಇಂಟು ಮೈನಸ್ ಪ್ಲಸ್, ಇದೇನಾಗುತ್ತೆ 1 ಪ್ಲಸ್ ಯು ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಬರೀ ಇದ್ರ ಬದಲು 1 ಪ್ಲಸ್ ಯು ಸ್ಕ್ವೇರ್ ಬರುತ್ತೆ. ಯಾವುದ್ರ ಬದಲು 1 ಪ್ಲಸ್ IU ಇಂಟು 1 ಮೈನಸ್ IU ಬದಲು ನಿಮ್ಗೇನು ಬರುತ್ತೆ 1 ಸ್ಕ್ವೇರ್ ಮೈನಸ್ IU ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1 ಮೈನಸ್ ಐ ಸ್ಕ್ವೇರ್ ಯು ಸ್ಕ್ವೇರ್. ಐ ಸ್ಕ್ವೇರ್ ಅಂದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ ಯು ಸ್ಕ್ವೇರ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಏನೇನು ಕ್ಯಾನ್ಸಲ್ ಆಯ್ತು, ಇಲ್ಲಿ -1 ಪ್ಲಸ್ 1 ಕ್ಯಾನ್ಸಲ್, ಯು ಸ್ಕ್ವೇರ್ ಕ್ಯಾನ್ಸಲ್, ಉಳಿಯೋದು 4IU ಬೈ 1 ಪ್ಲಸ್ ಯು ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಎಕ್ಸ್ಪ್ಲನೇಷನ್ ಬೇಕಾ? ಈಗ ನೋಡಿ, ಫಸ್ಟು f(x) ಅಂದ್ರೇನು, x ಇಂಟು e ಪವರ್ ಮೈನಸ್ mod x. f(u) ಫಾರ್ಮುಲಾ ಹೇಳಿ, ಇಂಟೆಗ್ರಲ್ ಆಫ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ f(x) e ಪವರ್ ius dx. ವಿ ಹ್ಯಾವ್ f(x) ಅಂದ್ರೇನು, ಈ x e ಪವರ್ ಮೈನಸ್ x ಯಾವಾಗ x > 0 ಇದ್ದಾಗ, ಅಂದರೆ ಮೈನಸ್ ಇದ್ದರೆ ಮೈನಸ್ಸೇ ಇರುತ್ತೆ ಪಾಸಿಟಿವ್ ಇದ್ದಾಗ. x e ಪವರ್ x ಯಾವಾಗ x < 0 ಅಂದರೆ ಮೈನಸ್ mod x ಇರೋದು ಬರೀ x ಆಗುತ್ತೆ ಯಾವಾಗ ಲಿಮಿಟು ನೆಗೆಟಿವ್ ಇದ್ದಾಗ. ಇಲ್ಲಿ f(u) ಅಂದರೆ -∞ ಟು 0 ಮಾಡ್ಕೋಬೇಕು. ಆವಾಗ ಈ -∞ ಟು 0 ಇದ್ದಾಗ f(x) ಏನು, x e ಪವರ್ x e ಪವರ್ iux dx. ಇನ್ನೊಂದು 0 ಟು ಇನ್ಫಿನಿಟಿ ಇದ್ದಾಗ f(x) ಏನು, x e ಪವರ್ -x e ಪವರ್ iux dx. ಬೇಸ್ ಸೇಮ್ ಇದ್ದರೆ ಏನು ಮಾಡ್ಬೋದು, ಪವರ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಬೇಸ್ ಸೇಮ್ ಇದ್ದರೆ ಪವರ್ನ, ಇಲ್ಲಿ ಎಕ್ಸ್ನ ಕಾಮನ್ ತಗೋಬೇಕು, ಇಲ್ಲಿ -x ಇಲ್ಲಿ 1 ಪ್ಲಸ್ IU ಉಳಿಯುತ್ತೆ, ಇಲ್ಲಿ 1 ಮೈನಸ್ IU ಉಳಿಯುತ್ತೆ. ಇಲ್ಲಿ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ, ಇಲ್ಲೂ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿ, ಆಯ್ತಲ್ವಾ? ಈಗ ಇಂಟಿಗ್ರೇಟ್ ಮಾಡೋದು, ಎಕ್ಸು e ಪವರ್ 1 ಪ್ಲಸ್ IU ಇಂಟು x ಡಿವೈಡ್ ಬೈ 1 ಪ್ಲಸ್ IU ಮೈನಸ್ 1 ಇಂಟು e ಪವರ್ 1 ಪ್ಲಸ್ IU ಇಂಟು x ಡಿವೈಡ್ ಬೈ 1 ಪ್ಲಸ್ IU ಹೋಲ್ ಸ್ಕ್ವೇರ್. ಲಿಮಿಟ್ -∞ ಟು 0 ಪ್ಲಸ್ ಇದಕ್ಕೆ ಇಂಟಿಗ್ರೇಟ್ ಮಾಡೋದು ಎಕ್ಸ್ e ಪವರ್ -1 ಮೈನಸ್ IU ಇಂಟು x ಡಿವೈಡ್ ಬೈ ಮೈನಸ್ ಆಫ್ 1 ಮೈನಸ್ IU ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಇದಕ್ಕೆ e ಪವರ್ -1 ಮೈನಸ್ IU ಇಂಟು x ಡಿವೈಡೆಡ್ ಬೈ ಮೈನಸ್ ಆಫ್ 1 ಮೈನಸ್ IU ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಆಮೇಲೆ ಈ ಟರ್ಮ್ನ ವ್ಯಾನಿಷ್ ಮಾಡಿಬಿಡಿ. ಈಗ ಉಳಿದಿರೋ ಟರ್ಮ್ ಯಾವುದು, ಇದು
ಮೈನಸ್ 1/1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಆಚೆ ತಗೊಂಡು ಇ ಪವರ್ 1 ಪ್ಲಸ್ ಐ ಯು ಇಂಟು ಎಕ್ಸ್ಗೆ ಲಿಮಿಟ್ ಹಾಕಿ ಮೈನಸ್ ಇನ್ಫಿನಿಟಿ ಟು 0 ಮೈನಸ್ ಪ್ಲಸ್ ಇಂಟು ಮೈನಸ್ ಇದು 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಹಂಗೆ ಇಟ್ಕೊಂಡು ಇ ಪವರ್ ಮೈನಸ್ 1 ಮೈನಸ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕಿ 0 ಟು ಇನ್ಫಿನಿಟಿ. ಇದು 0 ಆಗುತ್ತೆ ಅಪ್ಪರ್ಗೆ ಲೋವರ್ ಲಿಮಿಟ್ಗೆ ಎರಡಕ್ಕೂ. ಈಗ ನೋಡಿ ಎಫ್ ಆಫ್ ಯು ಏನು ಈಗ ಮೈನಸ್ 1/1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಇ ಪವರ್ 0 1 ಇನ್ಫಿನಿಟಿ ಆಗಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ 0 ಆಗುತ್ತೆ. ಇಲ್ಲಿ ಫಸ್ಟ್ ಇಲ್ಲಿ ಇನ್ಫಿನಿಟಿ ಆಗಿದ್ರೆ ಇ ಪವರ್ ಮೈನಸ್ ಇನ್ಫಿನಿಟಿ 0 ಆಗುತ್ತೆ. 0 ಹಾಕಿದ್ರೆ ಇ ಪವರ್ ಮೈನಸ್ 0 1 ಆಗುತ್ತೆ. ಮೈನಸ್ ಬರೆದು ಆಮೇಲೆ ಅದು 1 ಆಗುತ್ತೆ. ಈಗ ನೋಡಿ ಮೈನಸ್ 1/1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ ಉಳಿಯುತ್ತೆ. ಇಲ್ಲಿ ಪ್ಲಸ್ 1/1 ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಏನಾದರೂ ಇದೆಲ್ಲ ಮಾಡಬಾರ್ದು ಅಂದರೆ ಇಲ್ಲಿಗೆ ನಿಲ್ಲಿಸಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಎಫ್ ಆಫ್ ಯು ಏನು ಎಲ್ ಸಿ ಎಮ್ ಮಾಡಿ, ಇದನ್ನ ಈ ಕಡೆ ತೊಗೊಳ್ಳಿ, ಇದನ್ನ ಈ ಕಡೆ ತೊಗೊಳ್ಳಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಿ. 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್ ಅಂದರೆ ಇದ್ರದ್ದು ಎಕ್ಸ್ಪಾನ್ಷನ್ ಜ್ಞಾಪಕ ಇಟ್ಕೊಳ್ಳಿ. 1 ಮೈನಸ್ ಯು ಸ್ಕ್ವೇರ್ ಮೈನಸ್ 2 ಐ ಯು. 1 ಪ್ಲಸ್ ಐ ಯು ಹೋಲ್ ಸ್ಕ್ವೇರ್ಗೆ ಎಕ್ಸ್ಪಾನ್ಷನ್ ಏನು? 1 ಮೈನಸ್ ಯು ಸ್ಕ್ವೇರ್ ಪ್ಲಸ್ 2 ಐ ಯು. ಇದನ್ನ 1 ಪ್ಲಸ್ ಐ ಯು 1 ಮೈನಸ್ ಐ ಯು ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಿದಾಗ 1 ಪ್ಲಸ್ ಯು ಸ್ಕ್ವೇರ್ ಬರುತ್ತೆ. ಅದು ಇಲ್ಲಿ ಮಾಡಿರ್ತೀವಲ್ಲ, ಅರ್ಥ ಆಗ್ತಿದೆಯಲ್ವ? ಆಮೇಲೆ ಇದು ಮೈನಸ್ ಇಂಟು ಪ್ಲಸ್ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಯು ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಐ ಯು ಪ್ಲಸ್ 1 ಮೈನಸ್ ಯು ಸ್ಕ್ವೇರ್ ಮೈನಸ್ 2 ಐ ಯು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಐ ಯು ಎಲ್ಲ ಕ್ಯಾನ್ಸಲ್ ಆಗಿ 2 ಐ ಯು ಏನಾಗುತ್ತೆ? 4 ಐ ಯು ಬೈ 1 ಪ್ಲಸ್ ಯು ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಅಷ್ಟೇ ಆನ್ಸರ್. ಥ್ಯಾಂಕ್ ಯು.